ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡಿದ್ರಲ್ಲ, ಆ ಪ್ರಕರಣದ ವಿಚಾರ ಈಗ ದಿನಕ್ಕೊಂದೊಂದು ತಿರುವನ್ನು ಪಡ್ಕೊತಾ ಇದೆ. ಆರಂಭದಲ್ಲಿ ಇದು ದರ್ಶನ್ ಆಪ್ತ ಧನ್ವೀರ್ ಅವರಿಂದ ವೈರಲ್ ಆಗಿತ್ತು. ಅವರು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರು ಅಂತೆಲ್ಲ ಇತ್ತು. ಧನ್ವೀರ್ ಅವರನ್ನ ಎರಡೆರಡು ಬಾರಿ ವಿಚಾರಣೆ ಕರೆದ್ರು. ಆದರೆ ಈಗ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ. ನಟೋರಿಯಸ್ ರೌಡಿಗಳಿಗೆ ನಡುಕ ಶುರುವಾಗಿದೆ. ಹಾಗಾದರೆ ಈ ವಿಡಿಯೋ ವೈರಲ್ ಆಗಿದ್ದು ಹೇಗೆ ಮತ್ತು ಯಾರಿಂದ? ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ವಿಲಾಸಿ ಜೀವನ. ವಿಡಿಯೋ ವೈರಲ್ ಕೇಸ್ನಲ್ಲಿ ದರ್ಶನ್ ಪತ್ನಿಗೆ ರಿಲೀಸ್. ಪ್ರಭಾವಿ ರೌಡಿ ಶೀಟರ್ಗಳಿಂದ ವಿಡಿಯೋ ರಿಲೀಸ್. ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿ ಡ್ಯಾನ್ಸ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಈಗಾಗಲೇ ತನಿಖೆ ನಡೆಸ್ತಾ ಇರುವ ಪರಪ್ಪನ ಅಗ್ರಹಾರ ಪೊಲೀಸರು ನಟ ಧನ್ವೀರ್ನನ್ನ 2 ಬಾರಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಧನ್ವೀರ್ನಿಂದ ಯಾವುದೇ ಮಾಹಿತಿ ಸಿಗದ ಕಾರಣ ಮೊಬೈಲ್ ಡೇಟಾ ರಿಟ್ರೀವ್ ನೀಡಿದ್ದಾರೆ. ಇದರ ನಡುವೆ ಪಾರ್ಟಿ ವಿಡಿಯೋವನ್ನ ಬೆನ್ನತ್ತಿದ ಪೊಲೀಸರಿಗೆ ಸ್ಫೋಟಕ ಮಾಹಿತಿಯೊಂದು ಸಿಕ್ಕಿದೆ. ಜೈಲಲ್ಲಿ ರೆಕಾರ್ಡ್ ಮಾಡಿರುವ ಹಳೆ ವಿಡಿಯೋ ಇದೀಗ ವೈರಲ್ ಆಗಿದ್ದು, ವಿಡಿಯೋದಲ್ಲಿ ನಟೋರಿಯಸ್ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜಾ ಕೂಡ ಇದ್ದಾನೆ. ಜೈಲಿಂದ ಬಿಡುಗಡೆ ಆಗಿದ್ದ ಮಂಜಾ ವಾರೆಂಟ್ ಇದ್ರೂ ಕೂಡ ಪೊಲೀಸರ ಕೈಗೆ ಸಿಗದೆ ಕಣ್ತಪ್ಪಿಸಿ ಓಡಾಡುತ್ತಿದ್ದ. ಆದರೆ ಪರಪ್ಪನ ಅಗ್ರಹಾರ ಪೊಲೀಸರು ಮಂಜುನಾಥ್ನನ್ನ ಹಿಡಿದು ಅವರದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಡ್ಯಾನ್ಸ್ ಮಾಡಿದ್ ನಿಜ ಅಂತ ಮಂಜಾ ಒಪ್ಕೊಂಡಿದ್ದಾನೆ. ಅಲ್ಲದೆ ವಿಡಿಯೋವನ್ನ ಇನ್ನೂ 2 ರೌಡಿ ಶೀಟರ್ಗಳಿಗೆ ಶೇರ್ ಮಾಡಿದ್ದಾಗಿ ಕೂಡ ತಿಳಿಸಿದ್ದಾನೆ. ಜೈಲಿನಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿತ್ತು, ಅದು ಹಳೆ ವಿಡಿಯೋ ಅಂತ ಗೊತ್ತಾಗಿರುತ್ತದೆ. ಅದರಲ್ಲಿ ನಟೋರಿಯಸ್ ರೌಡಿ ಆದಂತ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜಾ ಇದಾನೆ ಅಂತ ಪೊಲೀಸರಿಗೆ ಗೊತ್ತಾದ ನಂತರ ಪ್ರಕರಣ ದಾಖಲಿಸಿಕೊಂಡಂತ ಪರಪ್ಪನಗರ ಪೊಲೀಸರು ಕುದುರೆ ಮಂಜನಿಗಾಗಿ ಹುಡುಕಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಏನ್ ಬೇಲ್ ಮೇಲೆ ಹೊರಗಡೆ ಹೋಗಿ ನ್ಯಾಯಾಲಯಕ್ಕೆ ಹಾಜರಾಗದೆ ವಾರೆಂಟ್ ಕೇಸ್ನ ಸಂಬಂಧಪಟ್ಟಂಗೆ ಆತ ಅಬ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾನೆ. ಆತನನ್ನ ಪರಪ್ಪನಗರ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆತ ಒಂದು ಮಾಹಿತಿಯನ್ನ ಈಗ ಪೊಲೀಸರಿಗೆ ನೀಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವಿಡಿಯೋ ಮಾಡಿ ನಾನೇ ವಿಡಿಯೋವನ್ನ ಶೇರ್ ಅಂದ್ರೆ 1-2 ರೌಡಿಗಳಿಗೆ ವಿಡಿಯೋವನ್ನ ಕಳಿಸಿದ್ದೇನೆ ಅಂತ ಒಪ್ಕೊಂಡಿರುವಂತದ್ದು. ಇನ್ನು ನಟೋರಿಯಸ್ ರೌಡಿ ಶೀಟರ್ಗಳಾದ ಗುಬ್ಬಚ್ಚಿ ಸೀನಾ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಂಕಷ್ಟ ಎದುರಾಗಿದೆ. ಇವರಿಬ್ಬರಿಗೂ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಅಂತ ಕುದುರೆ ಮಂಜಾ ಪೊಲೀಸರಿಗೆ ಹೇಳಿದ್ದು, ಪರಪ್ಪನ ಅಗ್ರಹಾರ ಪೊಲೀಸರು ಇವರಿಬ್ಬರ ವಿಚಾರಣೆ ನಡೆಸಲಿದ್ದಾರೆ. ಇನ್ನು ಗುಬ್ಬಚ್ಚಿ ಸೀನಾ ಹಾಗೂ ನಾಗ ಇಬ್ಬರು ಬೆಳಗಾವಿಯ ಹಿಂಡಲಗ ಜೈಲಲ್ಲಿದ್ದು, ರಾಜಾತಿಥ್ಯ ಕೇಸ್ನಲ್ಲಿ 2 ರೌಡಿ ಶೂಟರ್ಗಳನ್ನ ಬೆಳಗಾವಿಗೆ ಕಳಿಸಲಾಗಿತ್ತು. ಕೋರ್ಟ್ ಅನುಮತಿ ಪಡೆದು ಇಬ್ಬರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು, ನ್ಯಾಯಾಲಯದಲ್ಲಿ ಅನುಮತಿ ಸಿಕ್ಕರೆ ಇಬ್ಬರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆತಂದು ವಿಚಾರಣೆ ಮಾಡಲಾಗುತ್ತೆ. ಒಂದ್ ವೇಳೆ ಕೋರ್ಟ್ನಲ್ಲಿ ಅನುಮತಿ ಸಿಗದೇ ಇದ್ರೆ ಬೆಳಗಾವಿಗೆ ಹೋಗಿ ರೌಡಿ ಶೀಟರ್ಗಳನ್ನ ವಿಚಾರಣೆ ನಡೆಸಲಿದ್ದಾರೆ. ಪ್ರಭಾವಿ ರೌಡಿ ಶೀಟರ್ಗಳಾದಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗುಬ್ಬಚ್ಚಿ ಸೀನನಿಗೆ ಸಂಕಷ್ಟ ಎದುರಾಗಿದೆ. ಅದು ಪರಪ್ಪನಗರದ ಜೈಲಿನ ಒಳಗಡೆ ಒಂದು ವಿಡಿಯೋವನ್ನ ವೈರಲ್ ಮಾಡುವ ಹಿನ್ನೆಲೆ ಈಗಾಗಲೇ ಆ ನಟೋರಿಯಸ್ ರೌಡಿ ಆದಂತಹ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜಾ ಈಗ ಪರಪ್ಪನಗರದ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಅಂದ್ರೆ ನಾನೇ ವಿಡಿಯೋ ರೆಕಾರ್ಡ್ ಮಾಡಿದ್ದು, ಅದನ್ನ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗುಬ್ಬಚ್ಚಿ ಸೀನನಿಗೆ ಕಳಿಸ್ಕೊಟ್ಟಿದ್ದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಪರಪ್ಪನಗರದ ಪೊಲೀಸರು ಸಹ ನ್ಯಾಯಾಲಯದ ಅನುಮತಿಯನ್ನ ಪಡೆದು ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಅಥವಾ ಗುಬ್ಬಚ್ಚಿ ಸೀನನ್ನ ವಿಚಾರಣೆಗೆ ಕರೆತಂದು ವಿಚಾರಣೆ ಮಾಡೋ ಸಾಧ್ಯತೆ ಇರುವಂತದ್ದು. ಅದರಲ್ಲೂ ಇಲ್ಲೇ ಪರಪ್ಪನಗರ ಪೊಲೀಸ್ ಠಾಣೆಗೆ ಕರೆತರಬೇಕಾ ಅಥವಾ ಬೆಳಗಾವಿಗೆ ಹೋಗಿ ವಿಚಾರಣೆ ಮಾಡ್ಬೇಕಾ ಅನ್ನೋದು ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಪರಪ್ಪನಗರ ಪೊಲೀಸರು ಈಗಾಗಲೇ ವಿಚಾರಣೆ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗುಬ್ಬಚ್ಚಿ ಸೀನನ್ನ ವಿಚಾರಣೆ ಮಾಡಿದ ನಂತರ ಸಂಪೂರ್ಣ ಚಿತ್ರಣ ಬಯಲಿಗೆ ಬರುವಂತದ್ದು. ಇದರ ಹಿಂದೆ ಯಾರಿದ್ದಾರೆ, ವಿಡಿಯೋ ಮಾಡೋದು ಹಳೆ ವಿಡಿಯೋನ ಅಥವಾ ಇದು ಯಾವಾಗ ವಿಡಿಯೋ ಆಗಿತ್ತು, ಎಲ್ಲ ಚಿತ್ರಣವೂ ಸಹ ವಿಚಾರಣೆಯಲ್ಲಿ ಬರಲಿರುವಂತದ್ದು. ಒಟ್ನಲ್ಲಿ ವಿಜಯಲಕ್ಷ್ಮಿ ವಿಡಿಯೋ ವೈರಲ್ ಮಾಡಿದ್ದಾರೆ ಎಂಬ ವಿವಾದಕ್ಕೆ ತೆರೆ ಬಿದ್ದಿದೆ. ಇತ್ತ ಧನ್ವೀರ್ಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಅಲ್ಲದೆ ರೌಡಿ ಶೀಟರ್ ಆಸಾಮಿಗಳ ವಿಚಾರಣೆಯ ನಂತರ ಮತ್ತಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.